ವಿದ್ಯಾರ್ಥಿಗಳೇ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರ ಪಾಠದ ನೋಟ್ಸನ್ನು ನಾವು ಅಪ್ಡೇಟ್ ಮಾಡಿರ್ತೀವಿ. 8ನೇ ತರಗತಿಯ ಸಮಾಜ ವಿಜ್ಞಾನದ ನೋಟ್ಸು. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲಲ್ಲಿ ಎಲ್ಲ ಪಾಠದ ನೋಟ್ಸು ಸಿಗುತ್ತೆ. ಇನ್ನು ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತಕ್ಕಂಥ ಒಂದು ಮೇನ್ ಇದೆ. ಅದರಲ್ಲಿ 7 ಕ್ವಶನ್ಸ್ ಇದೆ. ಭಾರತವು ಡ್ಯಾಸ್ ರಾಜ್ಯಗಳ ಒಕ್ಕೂಟವಾಗಿದೆ. ಭಾರತವನ್ನು ನಾವು ರಾಜ್ಯಗಳ ಒಕ್ಕೂಟ ಅಂತ ನಾವು ಕರಿತೀವಿ. ಕೇಂದ್ರ ಶಾಸಕಾಂಗವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಕೇಂದ್ರ ಶಾಸಕಾಂಗವನ್ನು ಸಂಸತ್ ಅಂತ ನಾವು ಕರಿತೀವಿ. ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಡ್ಯಾಶ್ ರವರು ಆಗಿರುತ್ತಾರೆ. ಉಪರಾಷ್ಟ್ರಪತಿಗಳು ಆಗಿರ್ತಾರೆ. ಲೋಕಸಭೆ ಸದಸ್ಯರಾಗಲು ಕನಿಷ್ಠ ಎಷ್ಟು ವರ್ಷ ಇರಬೇಕು ಅಂತಂದರೆ ಅಲ್ಲಿ 25 ವರ್ಷಗಳಾಗಿರ್ತದೆ. 3 ಸೇನಾಪಡೆಗಳ ಮಹಾದಂಡನಾಯಕರು ಅಂತ ಯಾರನ್ನ ಕರಿತೀವಿ ಅಂದರೆ ರಾಷ್ಟ್ರಪತಿಗಳನ್ನು ನಾವು ಕರಿತೀವಿ. ಸಂವಿಧಾನ ಡ್ಯಾಶ್ ಮತ್ತು ಡ್ಯಾಶ್ನ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ. 54 ಮತ್ತು 55. ಕೇಂದ್ರ ಲೋಕಸೇವಾ ಆಯೋಗ ಅಧ್ಯಕ್ಷರನ್ನು ಡ್ಯಾಶ್ ಅವರು ನೇಮಿಸುತ್ತಾರೆ, ರಾಷ್ಟ್ರಪತಿಗಳು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತ ಇದೆ. ಸಂಸತ್ತಿನ 2 ಸದನಗಳು ಯಾವುದು? ಲೋಕಸಭೆ ಮತ್ತು ರಾಜ್ಯಸಭೆ. ರಾಜ್ಯಸಭೆಯ ರಚನೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. 238 ಜನ ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಚುನಾಯಿತ ಸದಸ್ಯರಾಗಿರ್ತಾರೆ. ಹಾಗೆ 12 ಜನ ಸದಸ್ಯರನ್ನು ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳ ಸಾಧಕರನ್ನು ನಾಮಕರಣವನ್ನು ಮಾಡ್ತಾರೆ. ಒಟ್ಟು ಸದಸ್ಯರ ಸಂಖ್ಯೆ 250 ಆಗಿರ್ತದೆ. ಇದನ್ನು ನಾವು ಮೇಲ್ಮನೆ ಅಂತಲೂ ಕೂಡ ಕರಿತೀವಿ, ರಾಜ್ಯಸಭೆಯನ್ನು. ಇನ್ನು 2ನೇ ಕ್ವಶನು, ಲೋಕಸಭೆಯ ಸದಸ್ಯರಾಗಲು ಇರಬೇಕಾದಂಥ ಅರ್ಹತೆಗಳು ಯಾವುವು ಅಂತಕ್ಕಂಥ ಕ್ವಶನು. ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ಆಗಿರಬೇಕು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರ್ದು, ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರ್ದು, ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸತಕ್ಕಂಥ ಅರ್ಹತೆಯನ್ನು ಪಡೆದಿರಬೇಕಾಗಿರ್ತದೆ. ಈ ಒಂದು ಲೋಕಸಭೆಗೆ ನಾವು ಚುನಾವಣೆಗೆ ನಿಂತ್ಕೋಬೇಕು ಅಂತಂದರೆ. ಇನ್ನು 3ನೇ ಕ್ವಶನು, ರಾಷ್ಟ್ರಪತಿ ಚುನಾವಣಾ ಪದ್ಧತಿಯನ್ನು ವಿವರಿಸಿ. ರಾಷ್ಟ್ರಪತಿಯವ್ರನ್ನ ಯಾವ ರೀತಿ ಚುನಾವಣೆಯನ್ನು ಮೂಲಕ ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು ಅಲ್ಲಿ ನೋಡಿ. 54 ಮತ್ತು 55ನೇ ವಿಧಿಯಲ್ಲಿ ಚುನಾಯಿಸತಕ್ಕಂಥ ವಿಧಾನವನ್ನು ಅಳವಡಿಸಲಾಗಿರುತ್ತದೆ. ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಸದಸ್ಯರು ಚುನಾಯಿಸುತ್ತಾರೆ ಅಂತ ಹೇಳ್ಬೋದು. ಇವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ರಾಷ್ಟ್ರಪತಿಯವರಿಗೆ. ಪ್ರಧಾನಮಂತ್ರಿಯವರ ಅಧಿಕಾರಗಳನ್ನು ಪಟ್ಟಿ ಮಾಡಿ ಅಂತಿದೆ. ಮಂತ್ರಿಮಂಡಲಗಳ ನೇಮಕ, ಖಾತೆಗಳ ಹಂಚಿಕೆ ಮತ್ತು ಮಂತ್ರಿಗಳ ವಜಾ ಮಾಡ್ತಕ್ಕಂಥ ಒಂದು ಅಧಿಕಾರ ಇರ್ತದೆ. ಮತ್ತು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಸಚಿವ ಸಂಪುಟಗಳ ನಾಯಕರು ಕೂಡ ಇವರು ಆಗಿರ್ತಾರೆ. ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿ ಅಂತಿದೆ. ಅಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆ ಮತ್ತು ರಾಜ್ಯ ಸಚಿವರೆಂಬ 2 ಬಗೆಯ ಸ್ಥಾನಮಾನಗಳಿರ್ತವೆ. ಇದು ಸಂಸತ್ತಿನ ಒಟ್ಟು ಸದಸ್ಯರಲ್ಲಿ 15% ಇರ್ತದೆ. ಪ್ರತಿ ಇಲಾಖೆಯು ಮಂತ್ರಿಯ ತಮ್ಮ ಖಾತೆಯ ಆಗುಹೋಗುಗಳನ್ನು, ಸಫಲತೆಗಳನ್ನು ಮತ್ತು ವಿಫಲತೆಗಳನ್ನು, ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಮಂತ್ರಿಮಂಡಲವು ಸಂಸತ್ತಿಗೆ ಸಾಮೂಹಿಕ ಹೊಣೆಗಾರಿಕೆ ಆಗಿರ್ತದೆ. ಇಷ್ಟು ಕೇಂದ್ರ ಸರ್ಕಾರದ ಪಾಠದ ಸಂಪೂರ್ಣ ನೋಟ್ಸ್ ಆಗಿರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆಲ್ಲ ಪಾಠದ ಒಂದು ನೋಟ್ಸು ನಮ್ಮ ಒಂದು ಚಾನಲಲ್ಲಿ